ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂಹಿತಾ ಉಪಾಧ್ಯಾಯ. ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಮತ್ತು 7ನೇ ಕಂತಿನ ಹಣದ ಬಗೆಗಿನ ಅಪ್ಡೇಟ್. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನೀವು ಕೇಳಿದ ಕೆಲವೊಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಈ ಒಂದು ವಿಡಿಯೋನಲ್ಲಿ ಮಾಡುತ್ತೇನೆ. ವೀಕ್ಷಕರೇ, ಈ ಹಿಂದೆಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ. ಈ ವಿಡಿಯೋನಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ. ಮಾನ್ಯ ಪ್ರೇಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ಮೊದಲೇ ನಿಮಗೆ ತಿಳಿಸಿದಾಗೆ ಒಂದು ಮುಖ್ಯವಾದ ಅಪ್ಡೇಟ್ ಸಿಕ್ಕಿದ್ದು, ಕಳೆದ ವಾರ ವಿಧಾನಸೌಧದ ಮುಂಭಾಗ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಮಾಹಿತಿ ನೀಡಿದ್ದು, ಇನ್ನೂ ಸಹ ಕೇವಲ 9 ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವು ಜಮೆಯಾಗಿದ್ದು, ಇನ್ನುಳಿದ ಜಿಲ್ಲೆಗಳಿಗೆ ಮುಂದಿನ 2 ವಾರದೊಳಗೆ ಜಮೆಯಾಗುವುದು ಅಂತ. ಜೊತೆಗೆ 1ರಿಂದ 5ನೇ ಕಂತಿನ ಹಣ ಜಮೆಯಾಗದವರು ಮರು ಅರ್ಜಿ ಸಲ್ಲಿಸಬೇಕು ಅಂತ. ಆದರೆ ಸದ್ಯಕ್ಕಿರುವ ಮಾಹಿತಿಗಳ ಪ್ರಕಾರ ಫೆಬ್ರವರಿ 25ರೊಳಗೆ ಮಿಕ್ಕಿರುವ ಎಲ್ಲಾ ಕಂತಿನ ಹಣವು ಜಮೆಯಾಗುತ್ತೆ ಎಂಬ ಮಾಹಿತಿ ಸಿಕ್ಕಿದೆ. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕಾದುದು, ಯಾರಿಗೆಲ್ಲ 3, 4, 5 ಮತ್ತು 6ನೇ ಕಂತಿನ ಹಣ ಬರಲಿಲ್ಲವೋ ಅವರಿಗೆಲ್ಲ ಒಂದೇ ಬಾರಿಗೆ ಎಲ್ಲಾ ಮಿಕ್ಕಿರುವ ಕಂತಿನ ಹಣವು ಜಮೆಯಾಗುವುದು. ಅಂದ್ರೆ ಇಲ್ಲಿ ಇದು ಒಟ್ಟಿಗೆ 10,000 ರೂಪಾಯಿಗಳು ಅಥವಾ ಒಟ್ಟಿಗೆ 8,000 ಹೀಗೆ ಬರೋದಿಲ್ಲ. ಬಟ್ ಒಂದೇ ದಿನ ಅಥವಾ ಒಂದೆರಡು ದಿನಗಳಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ ಬರಬಹುದು. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಬಗೆಗಿನ ಅಪ್ಡೇಟ್. 7ನೇ ಕಂತಿನ ಹಣವು ಈ ತಿಂಗಳ 20ರ ಅಥವಾ 25ರ ನಂತರ ಜಿಲ್ಲಾವಾರು ಹಂತ ಹಂತವಾಗಿ ಜಮೆಯಾಗುವುದು ಎಂಬಂತಹ ಮಾಹಿತಿ ಸರ್ಕಾರದ ಕಡೆಯಿಂದ ದೊರಕಿದೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ 6ನೇ ಮತ್ತು 7ನೇ ಕಂತಿನ ಹಣದ ಬಗ್ಗೆ. ಮಾನ್ಯ ವೀಕ್ಷಕರೇ, ನೀವು ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ. ಮೊದಲನೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗುವ ಅಕೌಂಟ್ನಲ್ಲಿ ಡೆಪಾಸಿಟ್ ಇಡಬಹುದಾ ಅಥವಾ ಡೆಪಾಸಿಟ್ ಇಟ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ ಅಂತ. ಈ ಪ್ರಶ್ನೆಗೆ ಉತ್ತರವನ್ನು ನನ್ನ ಹಿಂದಿನ ವಿಡಿಯೋನಲ್ಲಿ ನಾನು ಹೇಳಿದ್ದೇನೆ. ಬಟ್ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಖಂಡಿತವಾಗಿಯೂ ಇಲ್ಲ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣವಿದ್ರೆ ಯಾವುದೇ ತೊಂದರೆ ಇಲ್ಲ. ಕಾರಣ ಸರ್ಕಾರದ ಕಡೆಯಿಂದ ಇದಕ್ಕೆ ಯಾವುದೇ ರೀತಿಯಲ್ಲಿ ನಿರ್ಬಂಧ ಇಲ್ಲ. ಬಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ರಿಜೆಕ್ಟೆಡ್ ಲಿಸ್ಟ್ನಲ್ಲಿನ ಕೆಲವೊಂದು ಮನೆಯೊಡತಿರ ಆದಾಯವು ಬಹಳ ಹೆಚ್ಚಿದ್ದು, ಭವಿಷ್ಯ ಅದುವೇ ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಬರಲು ಕಾರಣವಾಗಿರಬಹುದೋ ಎಂಬ ಸಂಶಯ ಎಲ್ಲರಲ್ಲೂ ಇದೆ. ಆದ್ದರಿಂದ ನಾನು ನಿಮಗೆ ನೀಡುವ ಸಲಹೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಖಾತೆಯಲ್ಲಿ 50,000 ಅಥವಾ 1,00,000 ಮೇಲ್ಪಟ್ಟು ಡೆಪಾಸಿಟ್ ಇಡಬೇಡಿ. ಎರಡನೆಯ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಖಾತೆಯನ್ನು ಚೇಂಜ್ ಮಾಡಬಹುದಾ ಅಂತ. ಖಂಡಿತವಾಗಿ ಮಾಡಬಹುದು. ಪುನಃ ಅರ್ಜಿ ಸಲ್ಲಿಸುವ ಸಲುವಾಗಿ ಬ್ಯಾಂಕ್ ಖಾತೆಯನ್ನು ಬದಲಿಸಬಹುದು. ಬಟ್ ಅಪ್ಡೇಟ್ ಮಾಡುವ ಬ್ಯಾಂಕ್ ಖಾತೆಯು ಮನೆಯೊಡತಿಯದಾಗಿರಬೇಕು. ಮೂರನೆಯ ಪ್ರಶ್ನೆ, 7ನೇ ಕಂತಿನ ಹಣ ಯಾವಾಗ ಬರುತ್ತೆ. ಇನ್ನೂ ಸಹ 6ನೇ ಕಂತಿನ ಹಣ ಜಮೆಯಾಗಲು ಬ್ಯಾಲೆನ್ಸ್ ಇದ್ದು, ಈಗಾಗಲೇ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡನ್ ಅವರು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇರುವ ಕೆಲ ಫಲಾನುಭವಿಗಳ ಹಿಂದಿನ ಕಂತಿನ ಹಣವನ್ನೆಲ್ಲ ಈ ತಿಂಗಳ ಕೊನೆಯ ವಾರದೊಳಗೆ ಜಮೆ ಮಾಡಲಾಗುವುದು ಎಂದು ಹೇಳಿದ್ದು, ಇದರ ನಂತರ 3-4 ವಾರಗಳ ನಂತರ 7ನೇ ಕಂತಿನ ಹಣವು ಜಮೆಯಾಗಬಹುದು. ಬಟ್ ಈ ಮೊದಲೇ ಹೇಳಿದಾಗೆ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಈ ತಿಂಗಳ 20ರ ನಂತರ 7ನೇ ಕಂತಿನ ಹಣ ಜಮೆಯಾಗಬಹುದು. ಬಟ್ ಕೂಲಾಗಿರಿ, 7ನೇ ಕಂತಿನ ಜೊತೆಗೆ ಮುಂದೆ ಏನೇ ಅಪ್ಡೇಟ್ ಇದ್ರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಚಾನೆಲ್ ಮುಖಾಂತರ ನಾನು ನಿಮಗೆ ನೀಡುವೆ. 4ನೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ 4ನೇ ಮತ್ತು 5ನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲ ಅಂತ. ಇದಕ್ಕೆ ಇರುವ ಉತ್ತರ ನಾನು ಈ ಮೊದಲೇ ಹೇಳಿರುವೆ ನನ್ನ ಹಿಂದಿನ ವಿಡಿಯೋನಲ್ಲಿ. ಆದರೂ ಸಹ ಪುನಃ ಹೇಳ್ತೀನಿ, ಯಾರಿಗೆಲ್ಲ 4 ಅಥವಾ 5ನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲವೋ ನೀವು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ NPCI ಸೀಡಿಂಗ್ ಮಾಡಿಸಿಕೊಳ್ಳಿ. ಇದಕ್ಕೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಅಲ್ಲಿರುವ ಅಧಿಕಾರಿಗಳಿಗೆ ಹೇಳಿದರೆ ಸಾಕು, ಅವರು ಮಾಡಿಕೊಡುವರು. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಸಹ ತೆಗೆದುಕೊಂಡು ಹೋಗಿ. 5ನೇ ಪ್ರಶ್ನೆ, ನನಗೆ 4 ಮತ್ತು 5ನೇ ಕಂತಿನ ಹಣ ಬರಲಿಲ್ಲ. ನಂತರ 2ನೇ ಬಾರಿಗೆ ಅರ್ಜಿ ಸಲ್ಲಿಸಿದ್ದೇನೆ. ಆದ್ರೆ ಇನ್ನೂ ಸಹ 6ನೇ ಕಂತಿನ ಹಣ ಬರಲಿಲ್ಲ. 3ನೇ ಬಾರಿಗೆ ಅರ್ಜಿ ಸಲ್ಲಿಸಬೇಕಾ ಅಂತ. ಇದಕ್ಕೆ ಉತ್ತರ ವೀಕ್ಷಕರೇ, ಇನ್ನೂ ಸಹ 6ನೇ ಕಂತಿನ ಹಣ ಜಮೆಯಾಗುತ್ತಿದ್ದು, ನೀವು 6ನೇ ಕಂತಿನ ಮುಂಚೆ 2ನೇ ಬಾರಿಗೆ ಅರ್ಜಿ ಸಲ್ಲಿಸಿದ್ದಾದರೆ ಖಂಡಿತವಾಗಿಯೂ ಸ್ವಲ್ಪ ಸಮಯ ಕಾದು ನೋಡಿ. ಯಾಕಂದ್ರೆ ನಿಮಗೆ 6ನೇ ಕಂತಿನ ಹಣ ಜಮೆಯಾಗಬಹುದು. ತದನಂತರ ಮರು ಅರ್ಜಿಯ ಬಗ್ಗೆ ಚಿಂತಿಸಿ. 6ನೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವ ಖಾತೆಯನ್ನು ಬ್ಯಾಂಕ್ ಲೋನ್ ಪಡೆಯಲು ಯೂಸ್ ಮಾಡಬಹುದಾ ಅಂತ. ವೀಕ್ಷಕರೇ, ಖಂಡಿತವಾಗಿಯೂ ಬೇಡ. ಕಾರಣ ನಿಮ್ಮ ಬ್ಯಾಂಕ್ ಲೋನ್ ಅನ್ನು ಹೊಂದಿರುವ ಖಾತೆಗೆ ನೀವು ಯಾವುದೇ ಉಳಿತಾಯವನ್ನು ಹಾಕಿದ್ರೆ ಅದು ಬ್ಯಾಂಕ್ ಲೋನ್ ಅಮೌಂಟ್ಗೆ ಕಟ್ಟಾಗುತ್ತೆ. ಅಂದ್ರೆ ಕಟ್ಟಾದ ಅಮೌಂಟ್ ಅದು ಬೇರೆಲ್ಲೂ ಹೋಗಲ್ಲ, ಬಟ್ ನಿಮ್ಮ ಲೋನ್ ಕಟ್ಟಿದಾಗೆ ಆಗುತ್ತೆ.
7ನೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಬ್ಯಾಂಕ್ ಖಾತೆಯನ್ನು ಗ್ರಾಮೀಣ ಸಂಘ ಸಂಸ್ಥೆಗಳಿಗೆ ಯೂಸ್ ಮಾಡಬಹುದಾ ಅಂತ? ವೀಕ್ಷಕರೇ, ಖಂಡಿತವಾಗಿಯೂ ಯೂಸ್ ಮಾಡಬಹುದು, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. 8ನೇ ಪ್ರಶ್ನೆ, ಇದನ್ನು ಕೇಳಿರುವುದು ಒಬ್ಬರು ರಿಟೈರ್ಡ್ ಟೀಚರ್ ರವರು ಸರ್ಕಾರದ ಪೆನ್ಷನ್ ಪಡೆಯುವ ಖಾತೆಯನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುವ ಖಾತೆಯಾಗಿ ಕೊಡಬಹುದಾ ಅಂತ? ಖಂಡಿತವಾಗಿಯೂ ಮೇಡಂ, ಪೆನ್ಷನ್ ಪಡೆಯುವ ಖಾತೆಯನ್ನು ಗೃಹಲಕ್ಷ್ಮಿ ಯೋಜನೆಗೆ ಕೊಡಬಹುದು. 9ನೆಯ ಪ್ರಶ್ನೆ, ಇದನ್ನು ಕೇಳಿದ್ದು ಒಬ್ಬರು ಗೃಹಿಣಿ. ವೀಕ್ಷಕರೇ, ನೀವು ಕೇಳಿದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಯಾವತ್ತೂ ನಿಮ್ಮ ಹೆಸರನ್ನು ಇಲ್ಲಿ ತೆಗೆಯಲಾರೆ, ಕಾರಣ ಅದು ನಿಮ್ಮ ಪ್ರೈವಸಿ. ಇನ್ನು ಪ್ರಶ್ನೆ ಬಂದು ಹೀಗಿದೆ, ಗೃಹಲಕ್ಷ್ಮಿ ಯೋಜನೆಯನ್ನು ನನ್ನ ಅತ್ತೆಯ ಹೆಸರಿನಿಂದ ನನ್ನ ಹೆಸರಿಗೆ ಮಾಡಬಹುದಾ ಅಂತ? ಖಂಡಿತವಾಗಿಯೂ ಮಾಡಬಹುದು, ಆದರೆ ನೀವು ನಿಮ್ಮ ಕುಟುಂಬವೇ ಬೇರೆ ಅನ್ನುವ ಹಾಗೆ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಬೇಕು. 10ನೇ ಪ್ರಶ್ನೆ, ಇದು ಒಂದು ಮುಖ್ಯವಾದ ಪ್ರಶ್ನೆ. ಇದನ್ನು ಕೇಳಿದ್ದು ಒಬ್ಬ ಗೃಹಿಣಿ. ನಾನು 4 ತಿಂಗಳ ಹಿಂದಷ್ಟೇ ಕೇರಳದಿಂದ ಮದುವೆಯಾಗಿ ಇಲ್ಲಿ ಕರ್ನಾಟಕದ ಕೊಡಗಿನಲ್ಲಿ ನನ್ನ ಗಂಡನ ಮನೆಯಲ್ಲಿ ನೆಲೆಸಿದ್ದೇನೆ. 1 ವಾರದ ಹಿಂದಷ್ಟೇ ನನ್ನ ಅತ್ತೆಯು ದೈವಾಧೀನರಾಗಿದ್ದು, ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ನನ್ನ ಹೆಸರಿಗೆ ವರ್ಗಾಯಿಸಬಹುದಾ ಅಂತ? ನೆಚ್ಚಿನ ಸಹೋದರಿ, ಮೊದಲನೇದಾಗಿ ದೈವಾಧೀನರಾದ ನಿಮ್ಮ ಅತ್ತೆಯ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ, ಇಲ್ಲಿ ನಿಮ್ಮ ಅತ್ತೆಯ ಗೃಹಲಕ್ಷ್ಮಿ ಯೋಜನೆಯನ್ನು ನಿಮಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಆದರೆ ಪುನಃ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಿ ಅದರಲ್ಲಿ ನೀವೇ ಮನೆಯೊಡತಿ ಎಂದಾದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಅನ್ನು ನೀವು ಪಡೆಯಬಹುದು. ಇದಲ್ಲದೆ ನೀವು ಕೇರಳದಿಂದ ಇಲ್ಲಿಗೆ ಬಂದಿರುವುದು ತೊಂದರೆಯಾಗುವುದಿಲ್ಲ, ಕಾರಣ ನಿಮ್ಮ ಹಸ್ಬೆಂಡ್ ಅವರು ಇಲ್ಲಿಯವರಾಗಿರುವುದರಿಂದ. ಇನ್ನುಳಿದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋನಲ್ಲಿ ಹೇಳುವೆ. ಇದಿಷ್ಟು ಈ ಒಂದು ವಿಡಿಯೋನಲ್ಲಿ. ಮಾನ್ಯ ವೀಕ್ಷಕರೇ, ಪ್ರತಿಯೊಂದು ವಿಡಿಯೋ ಹಿಂದೆ ತುಂಬಾ ಶ್ರಮವಿದ್ದು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಸಂಪರ್ಕಿಸಿಯೇ ವಿಡಿಯೋ ಮಾಡುವಂತದ್ದು. ಈ ಚಾನೆಲ್ನಲ್ಲಿ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ಅಥವಾ ಫೇಕ್ ಇನ್ಫಾರ್ಮೇಷನ್ ಶೇರ್ ಮಾಡುವುದಿಲ್ಲ. ವೀಕ್ಷಕರೇ, ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ.